ನೋಡಿ, ಮೊದಲನೇದಾಗಿ ಕಾಶ್ಮೀರಿ ಅವರು ಉಗ್ರರು ಏನು ಅಂದ್ಕೊಂಡ್ರು, ಪಾಕಿಸ್ತಾನವರು ಯಾವಾಗ ಆರ್ಟಿಕಲ್ 370 ತೆಗೆದ್ರೋ ಕಾಶ್ಮೀರ ಅವರೆಲ್ಲ ದಂಗೆ ಹೇಳ್ತಾರೆ, ಗಲಾಟೆ ಮಾಡ್ತಾರೆ, ರಕ್ತಪಾತ ಆಗತ್ತೆ, ವಾಪಸ್ 370 ತಗೊಂಬನ್ನಿ ಅಂತ, 370ನ ಕ್ಯಾನ್ಸಲ್ ಮಾಡಬೇಡಿ, ತಿರ್ಗಾ ತಗೊಂಬನ್ನಿ ಅಂತ ಮಾಡ್ತಾರೆ ಅನ್ನೋ ಒಂದು ಗ್ಯಾರಂಟಿ ಮೇಲಿದ್ದರು. ಅದು ಆಗಲಿಲ್ಲ. ಅವ್ರು ಅದನ್ನು ಹೊಂದ್ಕೊಂಡು ಅದರಿಂದ ಆಗ್ತಿರೋ ಅಭಿವೃದ್ಧಿನ ನೋಡಿಕೊಂಡು ಇದು ಸರಿಗಿದೆ ಅನ್ನೋ ಒಂದು ಮನೋಸ್ಥಿತಿಗೆ ಬರ್ತಾಯಿದ್ರು. ನೋಡಿ, ಉಗ್ರರು ಯಾವತ್ತೂ ಟೂರಿಸ್ಟ್ಗಳನ್ನ ಆಗಲಿ ಟಾರ್ಗೆಟ್ ಮಾಡಿರಲಿಲ್ಲ. ಅವ್ರೇನಿದ್ರು ಆರ್ಮಿ ಕ್ಯಾಂಪ್ ಹೊಡಿಯೋರು, ಆರ್ಮಿ ಜನ ನೋಡಿಯೋರು, ಆ ಥರ ಮಾಡ್ತಿದ್ರು. ಯಾಕಂದರೆ ಟೂರಿಸ್ಟ್ನ ಹೊಡೆದ್ಬಿಟ್ರೆ ಏನಾಗ್ತಿತ್ತು ಅಂದರೆ ಲೋಕಲ್ ಅವರಿಗೆ ಕಷ್ಟ ಆಗ್ತಿತ್ತು. ಯಾಕಂದರೆ ಅವ್ರ ಎಕನಾಮಿ ಡಿಪೆಂಡ್ ಆಗಿರೋದು ಲೋಕಲ್ ಸಪೋರ್ಟ್, ಲೋಕಲ್ ಟೂರಿಸಮ್ ಮೇಲೆ. ಸೊ ಅವ್ರು ಯಾವತ್ತೂ ಟೂರಿಸ್ಟ್ಗಳನ್ನ ಹೊಡಿತಾ ಇರಲಿಲ್ಲ. ಈಗ ಯಾವಾಗ ಈ ಥರ ಮನೋಭಾವಕ್ಕೆ ಬಂದರೂ ಅಲ್ಲಿರೋ ಲೋಕಲೈಟ್ ಕಾಶ್ಮೀರ, ಅವಾಗ ಏನು ಮಾಡಿದ್ರು, ಟೂರಿಸ್ಟ್ಗಳನ್ನ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅದೇ ಆಗಿದ್ದು ಮೊನ್ನೆ ನಡೆದಿದ್ದಂಥ ಟೂರಿಸ್ಟ್. ಹೌದು, ರಕ್ಷಣಾ ವೈಫಲ್ಯ ಅಂತ ಖಂಡಿತ ಇದೆ. ಯಾಕಂದರೆ ಅಷ್ಟು 4,000 ಇರುವಂಥ ಜನ ಜಂಗುಲಿಲಿ ಇಲ್ಲೇ ಒಂದು 100 ಜನ ಸೇರ್ತಾರೆ ಅಂದರೆ ಅಷ್ಟು ಪೊಲೀಸ್ದಾಗ್ತಾರೆ. ಅಲ್ಲಿ ಅಂಥ ಜನ ಜಂಗುಳಿ ಮತ್ತು ಅಷ್ಟೊಂದು ಸೆನ್ಸಿಟಿವ್ ಏರಿಯಲ್ಲಿ ಒಂದು ಮಿಲ್ಟ್ರಿ ಪಡೆ ಯಾವ್ದಾದ್ರು ಇರಬೇಕಾಗಿತ್ತು. ಆ ಮಿಲ್ಟ್ರಿ ಪಡೆ ಯಾರೂ ಇರಲಿಲ್ಲ. ಅಫ್ಕೋರ್ಸ್ ನೆನ್ನೆ ಒಪ್ಕೊಂಡು ಇದ್ದಾರೆ ರಕ್ಷಣಾ ವೈಫಲ್ಯ ಇದೆ ಅಂತ. ಆಮೇಲೆ ಅದ್ರ ಸುತ್ತ ಇರೋದು ಕಾಡು, ಆ ಜಾಗ ಸುತ್ತ ಇರೋದು ಕಾಡು. ಆ ಕಾಡು ಎಷ್ಟು ದಟ್ಟವಾದ ಕಾಡು ಅಂದರೆ 100 ಮೀಟ್ರ್ ದೂರದಲ್ಲೂ ಜನ ಕಾಣಲ್ಲ ಅಲ್ಲಿ. ಸೊ ಅಲ್ಲಿ ಹೋಗಿ ಔತ್ಕೊಳ್ಳೋದು ಅವರಿಗೆ ಭಾಳ ಈಸಿ, ಈ ಟೆರರಿಸ್ಟ್ಗಳಿಗೆ.